ಈ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ಜಿನಲ್ಲಿ ಇಟ್ಟು ಸೇವಿಸಬೇಡಿ. ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಖಂಡಿತ. ನಾವು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳು ಕೆಡದಂತೆ ಫ್ರಿಡ್ಜ್ನಲ್ಲಿ ಇಡುತ್ತೇವೆ. ಈ ಅಭ್ಯಾಸವು ಕೆಲವು ಆಹಾರಗಳಿಗೆ ಒಳ್ಳೆಯದಲ್ಲ ಮತ್ತು ಅವುಗಳಲ್ಲಿ ವಿಷಕಾರಿ ಅಂಶವನ್ನು ಉತ್ಪಾದಿಸುತ್ತದೆ. ಈ ವಿಷಕಾರಿ ವಸ್ತುಗಳು ತುಂಬಾ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭಿಸುವ ರೀತಿಯಲ್ಲಿ ದೇಹಕ್ಕೆ ಹಾನಿ ಮಾಡುತ್ತದೆ. ಕ್ಯಾನ್ಸರ್ ತುಂಬಾ ಅಪಾಯಕಾರಿ ಕಾಯಿಲೆಯಾಗಿದ್ದು ಅದು ಸಾವಿಗೆ ಬಹಳ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತದೆ. ಇದರಿಂದ ಎಚ್ಚೆತ್ತುಕೊಳ್ಳಲು ನೀವು ಫ್ರಿಡ್ಜ್ನಲ್ಲಿ ಇಡಬಾರದ ಆಹಾರಗಳು ಯಾವುವು ಎಂದು ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. 1. ಅನ್ನವನ್ನು ಮಾಡುವಾಗ ಸ್ವಲ್ಪ ಹೆಚ್ಚಾಗಿ ಅನ್ನವನ್ನು ಮಾಡುತ್ತಾರೆ ಮತ್ತು ಉಳಿದ ಅನ್ನವನ್ನು ಫ್ರಿಡ್ಜಿನಲ್ಲಿ ಕೆಲವರು ಇಡುತ್ತಾರೆ. ಅನ್ನವನ್ನು 24 ಗಂಟೆಗಳಿಗಿಂತ ಹೆಚ್ಚು ಸಮಯ ಫ್ರಿಡ್ಜ್ ಅಲ್ಲಿ ಬಿಡುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಅದರಿಂದ ಫಂಗಸ್ ಬರಬಹುದು ಮತ್ತು ಇದರಲ್ಲಿನ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ಉಂಟು ಮಾಡಬಹುದು. 2. ಜೇನುತುಪ್ಪ ಎಂದಿಗೂ ಕೆಡುವಂತಹ ಪದಾರ್ಥ ಅಲ್ಲ, ಆದ್ದರಿಂದ ಇದನ್ನು ಫ್ರಿಡ್ಜ್ನಲ್ಲಿ ಇಡುವ ಅವಶ್ಯಕತೆಯೂ ಇಲ್ಲ. ಕೆಲವರು ಜೇನುತುಪ್ಪವನ್ನು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿಡುತ್ತಾರೆ. ಹೀಗೆ ಮಾಡುವುದರಿಂದ ಜೇನುತುಪ್ಪದಲ್ಲಿ ವೃತ್ತಾಕಾರದ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ಇಂತಹ ಜೇನುತುಪ್ಪವನ್ನು ತಿನ್ನುವುದರಿಂದ ಆರೋಗ್ಯ ಹಾಳಾಗುತ್ತದೆ. ಜೇನುತುಪ್ಪವನ್ನು ಗಾಜಿನ ಡಬ್ಬಿಯಲ್ಲಿ ಗಾಳಿ ಆಡುವಂತೆ ಸಂಗ್ರಹಿಸಿಡಬೇಕು. 3. ಕಲ್ಲಂಗಡಿ. ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ದೇಹವನ್ನು ತಂಪಾಗಿರಿಸಲು ಕಲ್ಲಂಗಡಿಯನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ಕಲ್ಲಂಗಡಿಯನ್ನು ರೆಫ್ರಿಜಿರೇಟರ್ನಲ್ಲಿ ಇಡಬಾರದು, ಏಕೆಂದರೆ ಅದರ ಉತ್ಕರ್ಷಣ ನಿರೋಧಕಗಳು ನಾಶವಾಗುತ್ತವೆ. ಇದಲ್ಲದೆ ರುಚಿ ಮತ್ತು ಬಣ್ಣದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. 4. ಟೊಮೆಟೊ ತೆಗೆದುಕೊಳ್ಳುವಾಗ ಕೆಜಿಗಟ್ಟಲೆ ತೆಗೆದುಕೊಳ್ಳುತ್ತಾರೆ. ಅದು ಹಾಳಾಗಬಾರದೆಂದು ಫ್ರಿಡ್ಜ್ನಲ್ಲಿ ಶೇಖರಿಸಿರುತ್ತಾರೆ. ಫ್ರಿಡ್ಜ್ನಲ್ಲಿ ಟೊಮೆಟೊ ಇಡುವುದರಿಂದ ಅದು ಒಳಗಡೆಯಿಂದ ಕರಗುತ್ತಾ ಬರುತ್ತದೆ. ಟೊಮೆಟೊ ಮೇಲಿನ ಸಿಪ್ಪೆಯು ಸುಕ್ಕು ಹಿಡಿದಂತಾಗಿ ಫಂಗಸ್ ಉಂಟಾಗುತ್ತದೆ. ಇದನ್ನು ನಾವು ದಿನನಿತ್ಯದ ಆಹಾರದಲ್ಲಿ ಬಳಸಿ ಸೇವಿಸುವುದರಿಂದ ಫುಡ್ ಪಾಯ್ಸನ್ ಉಂಟಾಗಿ ಆರೋಗ್ಯ ಹದಗೆಡುತ್ತದೆ. 5. ಶುಂಠಿಯನ್ನು ಸಗಟು ಬೆಲೆಗೆ ಮಾರುಕಟ್ಟೆಯಲ್ಲಿ ತಂದು ಫ್ರಿಡ್ಜ್ನಲ್ಲಿ ಶೇಖರಣೆ ಮಾಡುತ್ತಾರೆ. ಇದರ ಬಗ್ಗೆ ಅರಿವಿಲ್ಲದೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಶುಂಠಿಯನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ತಿನ್ನುವುದರಿಂದ ಕಿಡ್ನಿ ಮತ್ತು ಲಿವರ್ಗೆ ಹಾನಿ ಉಂಟು ಮಾಡುತ್ತದೆ. ಆದ್ದರಿಂದ ಶುಂಠಿಯನ್ನು ಬಿಸಿಲಿನಲ್ಲಿ ಒಣಗಿಸಿ ಹೊರಗಡೆ ಇಟ್ಟುಕೊಳ್ಳಿ. 6. ಹಿಟ್ಟು ಕಲಸಿಡುವುದು. ಕೆಲಸದ ಒತ್ತಡದಿಂದ ಕೆಲವು ಸಲ ಸಮಯ ಸಿಗುವುದಿಲ್ಲ ಎಂದು ತಿಳಿದು ಕೆಲವರು ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟನ್ನು ಮಿಕ್ಸ್ ಮಾಡಿ ಫ್ರಿಡ್ಜ್ನಲ್ಲಿ ಶೇಖರಣೆ ಮಾಡುತ್ತಾರೆ. ಬೇಕಾದಾಗ ತಕ್ಷಣ ಉಪಯೋಗಿಸಬಹುದು ಎಂದು. ಆದರೆ ಹಿಟ್ಟು ಕಲಸುವಾಗ ನೀರನ್ನು ಮಿಕ್ಸ್ ಮಾಡಿರಲಾಗುತ್ತದೆ. ಇದರಿಂದ ಹಿಟ್ಟಿನಲ್ಲಿ ರಾಸಾಯನಿಕ ಬದಲಾವಣೆಗಳು ನಡೆಯುತ್ತದೆ. ಇದರ ಜೊತೆಗೆ ಫ್ರಿಡ್ಜ್ನಲ್ಲಿರುವ ಕಿರಣಗಳು ಹಿಟ್ಟಿನಲ್ಲಿ ಸೇರುತ್ತದೆ ಹಾಗೂ ಹಿಟ್ಟು ಕಪ್ಪು ಬಣ್ಣಕ್ಕೆ ತಿರುಗುವುದಲ್ಲದೆ ಗಟ್ಟಿಯಾಗಿರುತ್ತದೆ. ಇದು ಆರೋಗ್ಯವನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಹಿಟ್ಟು ಕಲಸಿದ ತಕ್ಷಣ ಅದನ್ನು ಬೇಯಿಸಿ ತಿನ್ನಿ, ಫ್ರಿಡ್ಜ್ನಲ್ಲಿ ಇಡಬೇಡಿ. 7. ಈರುಳ್ಳಿ. ಹೌದು, ಈರುಳ್ಳಿಯನ್ನು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡುತ್ತೇವೆ. ಇದನ್ನು ಅನೇಕ ಜನ ಫ್ರಿಡ್ಜ್ನಲ್ಲಿ ಶೇಖರಣೆ ಮಾಡುತ್ತಾರೆ. ಈರುಳ್ಳಿಯನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅತಿ ವೇಗವಾಗಿ ಫಂಗಸ್ ಬೆಳೆಯುತ್ತದೆ. ಇದರಿಂದ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ. ಹಾಗೂ ಕತ್ತರಿಸಿದ ಈರುಳ್ಳಿಯನ್ನು ಫ್ರಿಡ್ಜಿನಲ್ಲಿ ಇಟ್ಟು ಉಪಯೋಗಿಸಬೇಡಿ. ಇದರಲ್ಲಿನ ರಸ ಒಣಗಿದಂತಾಗಿ ರುಚಿ ಸ್ವಲ್ಪ ಕಹಿಯಾಗಿರುತ್ತದೆ. ಇದರಲ್ಲಿನ ಬ್ಯಾಕ್ಟೀರಿಯಾ ಆರೋಗ್ಯವನ್ನು ಹದಗೆಡಿಸುತ್ತದೆ. 8. ಬೆಳ್ಳುಳ್ಳಿಯು ಒಂದು ತರಕಾರಿಯಾಗಿದ್ದು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಲಾಗುತ್ತದೆ. ಆದರೆ ಇದನ್ನು ಫ್ರಿಡ್ಜ್ನಲ್ಲಿ ಇಡಬಾರದು. ಇದನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಬೆಳ್ಳುಳ್ಳಿಯಲ್ಲಿ ಫಂಗಸ್ ಉಂಟಾಗಿ ಸಿಪ್ಪೆಗಳು ಬಿಟ್ಟುಕೊಳ್ಳುತ್ತವೆ. ಜೊತೆಗೆ ಬೆಳ್ಳುಳ್ಳಿಯು ಆಹಾರದಲ್ಲಿ ಉಪಯೋಗಿಸಿದರೆ ಆರೋಗ್ಯ ಹೆಚ್ಚಿನ ಪ್ರಮಾಣದಲ್ಲಿ ಹದಗೆಡುತ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೆಲವರು ಫ್ರಿಡ್ಜ್ನಲ್ಲಿ ಶೇಖರಣೆ ಮಾಡುತ್ತಾರೆ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. 9. ಬ್ರೆಡ್. ಬೇಕರಿ ಅಥವಾ ಮಾರುಕಟ್ಟೆಯಿಂದ ಬ್ರೆಡ್ ಅನ್ನು ತಂದು ಕೆಲವರು ಫ್ರಿಡ್ಜ್ನಲ್ಲಿ ಇಡುತ್ತಾರೆ. ಬ್ರೆಡ್ ಅನ್ನು ಫ್ರಿಡ್ಜ್ನಲ್ಲಿ ಇಟ್ಟಾಗ ಅದರ ತೇವಾಂಶವೆಲ್ಲ ಹೀರಿ ಒಣಗಿದಂತಾಗುತ್ತದೆ. ಅದರ ರುಚಿಯೂ ಬದಲಾಗುತ್ತದೆ. ಈ ರೀತಿಯಾದ ಬ್ರೆಡ್ ಅನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ. 10. ಬಾಳೆಹಣ್ಣು ಹೊರಗಡೆ ಇದ್ದರೆ ಬೇಗ ಹಣ್ಣಾಗಿ ಕೊಳೆಯುತ್ತದೆ ಎಂಬ ಕಾರಣಕ್ಕೆ ಕೆಲವರು ಇದನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ. ಬಾಳೆಹಣ್ಣನ್ನು ಫ್ರಿಡ್ಜಿನಲ್ಲಿ ಇಟ್ಟಾಗ ಸ್ವಲ್ಪ ಹೊತ್ತಿನಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಈ ಹಣ್ಣಿನಲ್ಲಿ ಎಥಿಲಿನ್ ಎಂಬ ರಾಸಾಯನಿಕ ಬಿಡುಗಡೆಯಾಗುತ್ತದೆ.
ಇದರಿಂದ ಅಕ್ಕಪಕ್ಕದಲ್ಲಿಟ್ಟಿರುವ ಹಣ್ಣುಗಳು ಹಾಳಾಗುತ್ತವೆ. ಈ ಹಣ್ಣನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ. ಈ ಹಣ್ಣನ್ನು ಮಕ್ಕಳು ತಿನ್ನುವುದರಿಂದ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. 11. ಆಲೂಗಡ್ಡೆ. ಆಲೂಗಡ್ಡೆಯನ್ನು ಫ್ರಿಡ್ಜ್ನಲ್ಲಿ ಇಡಲೇಬಾರದು. ಆಲೂಗಡ್ಡೆಯನ್ನು ಅತ್ಯಂತ ತಣ್ಣಗಿನ ತಾಪಮಾನದಲ್ಲಿ ಇಟ್ಟಾಗ ಅದರಲ್ಲಿರುವ ಪಿಷ್ಟವು ಸಕ್ಕರೆ ಅಂಶಕ್ಕೆ ತಿರುಗುತ್ತದೆ. ಇಂತಹ ಆಲೂಗಡ್ಡೆಯನ್ನು ಬೇಯಿಸಿದಾಗ ಅಕ್ರಿಲಮೈಡ್ ಎಂಬ ರಾಸಾಯನಿಕ ಬಿಡುಗಡೆ ಮಾಡುತ್ತದೆ. ಇದರ ಸೇವನೆಯಿಂದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. 12. ಮೊಟ್ಟೆ. ಮೊಟ್ಟೆಯನ್ನು ನೀವು ಡಜನ್ ಗಟ್ಟಲೆ ತಂದು ಫ್ರಿಡ್ಜ್ನಲ್ಲಿ ಶೇಖರಣೆ ಮಾಡಿ ಇಟ್ಟರೆ ಮೊಟ್ಟೆಯಲ್ಲಿರುವ ದ್ರವ ಇಂಗುತ್ತದೆ. ಮೊಟ್ಟೆಯನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಹಾಳಾಗಿರುವ ಮೊಟ್ಟೆಗಳು ಗೊತ್ತಾಗುವುದಿಲ್ಲ. ಅದನ್ನು ನೀವು ತೆಗೆದು ನೇರವಾಗಿ ಬೇಯಿಸಿದಾಗ ಅದು ತಿಳಿಯುವುದಿಲ್ಲ. ಈ ರೀತಿಯ ಮೊಟ್ಟೆಗಳನ್ನು ತಿಂದಾಗ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿದೆ. 13. ಸೊಪ್ಪು. ಹಸಿರೆಲೆ ತರಕಾರಿಗಳನ್ನು ಇಡಬಾರದು. ಪಾಲಕ್, ಮೆಂತ್ಯೆ, ಕೊತ್ತಂಬರಿಯನ್ನು ಫ್ರಿಡ್ಜ್ನಲ್ಲಿ ಇಡಬಾರದು. ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಅದು ಮೆತ್ತಗಾಗುವುದು, ನಿಸ್ತೇಜವಾಗುವುದು ಮತ್ತು ರುಚಿ ಕಳೆದುಕೊಳ್ಳುವುದು. ಅದರಲ್ಲಿರುವ ಪ್ರೋಟೀನ್ ಅಂಶವೂ ಕಡಿಮೆಯಾಗುತ್ತದೆ ಮತ್ತು ಕ್ಯಾನ್ಸರ್ ಬರುವ ಸಾಧ್ಯತೆ